ಕಳ್ಳರ ಪ್ರಧಾನಮಂತ್ರಿ ಅಂತ ಹೇಳಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಕಳ್ಳ 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 ಅಂತ ಹೇಳ್ತೀವಿ ನಾವು, ಯಾಕಂದ್ರೆ ಒಬ್ಬ ಕಳ್ಳನಿಗೆ ನಾವು ಸ್ಥಾನ ಕೊಟ್ಟಿದ್ದೀವಿ. ಇವತ್ತು 1 ಲಕ್ಷ ಅಧಿಕ ಓಟ್ಗಳು ನಮ್ಮ ಮಾದೇವಪುರ ಕ್ಷೇತ್ರದಲ್ಲಿ ಕಳ್ತನ ಆಗಿದೆ ಅಂದರೆ ಇಡೀ ದೇಶ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. 130 ಕೋಟಿಗೆ ಅಧಿಕ ಜನ ನಮ್ಮ ದೇಶದಲ್ಲಿ ಇರಬೇಕಾದ್ರೆ ಮಿನಿಮಮ್ ನಮಗೆ ಅನಿಸ್ತದೆ ಎಲ್ಲೋ ಒಂದು ಕಡೆ 40 ಕೋಟಿ ಓಟುಗಳು ಲೂಟಿ ಆಗಿದೆ. ನಮ್ಮ ರಾಹುಲ್ ಗಾಂಧಿ ಅವರಿಗೆ ಪಪ್ಪು ಅನ್ನೋ ಪದ ಕೊಟ್ಟಿದ್ದಾರೆ. ನಿಜವಾದ ಪಪ್ಪು ಯಾರು ಗೊತ್ತಾ? ಮೋದಿಯವರು. ನಿಜವಾದ ಕಳ್ಳ ಯಾರು ಗೊತ್ತಾ? ಮೋದಿಯವರು. ನಿಜವಾದ ಸುಳ್ಳು ಯಾರು ಗೊತ್ತಾ? ಮೋದಿಯವರು. ಸೊ ಆ್ಯಕ್ಚುಲಿ ಸರ್ ಏನು ಗೊತ್ತಾ, ದೇಶದ ಸಂವಿಧಾನದಲ್ಲಿ ಎಲ್ಲರ ಒಂದು ಹಕ್ಕುಗಳನ್ನು ಕಿತ್ಕೊಳ್ಳುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಕೇಂದ್ರದಲ್ಲಿ ಇವತ್ತು BJP ಸರ್ಕಾರ ಮತ್ತು ಮೋದಿ ಸರ್ಕಾರ ಮಾಡಿದೆ. ಸೊ ನೋಡಿ, ನಮ್ಮ ಓಟು ನಮ್ಮ ರೈಟ್ಸ್, ನಮಗೆ ಓಟ್ ಹಾಕೋಕ್ಕೆ ರೈಟ್ಸ್ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶದ ಸಂವಿಧಾನ ಇವತ್ತು ಈ ದೇಶ ಏನಾದರೂ ನಡೀತಾ ಇದ್ದರೆ ಕುರಾನ್ ಮೇಲೆಲ್ಲ, ಬೈಬಲ್ ಮೇಲೆಲ್ಲ, ಭಗವದ್ಗೀತೆ ಮೇಲೆಲ್ಲ ಈ ದೇಶ ಇವತ್ತು ನಡೀತಾ ಇದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂಥ ಅಂಬೇಡ್ಕರ್ ಸಂವಿಧಾನ ಏನಿದೆಯಲ್ಲ, ಸಂವಿಧಾನದ ಮೇಲೆ ದೇಶ ನಡೀತದು. ಇವತ್ತು ಸಂವಿಧಾನದ ಅಡಿಯಲ್ಲಿ ಯಾರೇ ಏನೇ ತಪ್ಪು ಮಾಡಿದ್ರು ಕಾನೂನು ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗ್ತಾಯಿದೆ. ಆದರೆ ಇವತ್ತು ಏನಾಗಿ ದೊಡ್ಡ ಶಿಕ್ಷೆ ಆಗಬೇಕಾಗಿದ್ದು ಯಾರಿಗಪ್ಪ ಇವತ್ತು ಅಂತಂದರೆ ನರೇಂದ್ರ ಮೋದಿ ಅವರಿಗೆ. ಯಾಕಂತ ಹೇಳ್ತೀನಿ ಕೇಳ್ರಿ, ಓಟಿನ ರೈಟ್ಸ್ ಇವತ್ತು ಏನಾದರೂ ನಮಗಿದೆ, ನಾವೇನೈತೆ ಇವತ್ತು ನೆಮ್ಮದಿಯಾಗಿದ್ದೀವಿ, ನಾವು ನಮ್ಮ ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ, ನಮ್ಮ ಹಕ್ಕನ್ನು ನಾವು ಚಲಾಯಿಸ್ತೀವಿ, ಯಾವುದಾದ್ರೂ ಒಂದು ಇದ್ದರೆ ಅದು ಹಕ್ಕು, ಅದು ಓಟಿನ ಹಕ್ಕು, ಓಟಿನ ರೈಟ್ಸು. ಅಂಥ ಒಂದು ಓಟನ್ನ ಕಳ್ತನ ಮಾಡುವಂಥ ಕೆಲಸ ಈ ದೇಶದಲ್ಲಿ ಯಾರಾದರೂ ಮಾಡಿದರೆ, ಇತಿಹಾಸದಲ್ಲಿ ಹಿಸ್ಟ್ರಿಯಲ್ಲಿ ಯಾರಾದರೂ ಮಾಡಿದರೆ, ಇಷ್ಟು ವರ್ಷಗಳ ಕಾಲ ಇತಿಹಾಸದಲ್ಲಿ ಯಾರಾದರೂ ಮಾಡಿದರೆ ಮೊಟ್ಟ ಮೊದಲನೇ ಪ್ರಧಾನಮಂತ್ರಿ ಯಾರಾದರೂ ಮಾಡಿರೋದು ನರೇಂದ್ರ ಮೋದಿಯವರು. ನಮ್ಮ ದೇಶದ ನಮ್ಮ ಜನರ ಓಟ್ಗಳನ್ನು ಕಳ್ತನ ಮಾಡುವಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಕಳ್ಳ ನರೇಂದ್ರ ಮೋದಿಯವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದ ಪ್ರಧಾನಮಂತ್ರಿ ಅಂತ ಹೇಳೋಕ್ಕೆ ನಮಗೆ ಅಸಹ್ಯವಾಗ್ತದೆ ಇವತ್ತು. ಯಾಕಂತ ಹೇಳ್ತೀನಿ ಕೇಳ್ರಿ, ಇವತ್ತು ಹಳ್ಳಿ ಜನಗಳು, ಮುದ್ದ ಜನಗಳು, ಎಷ್ಟೋ ಜನಕ್ಕೆ ಕರೆಕ್ಟಾಗಿ ಗೊತ್ತೇ ಆಗಲ್ಲ ಓಟ್ ಹೆಂಗೆ ಮಾಡಬೇಕಂತ. ಹಂಗಾದ್ರೆ ಅಂಥ ಓಟ್ಗಳನ್ನೆಲ್ಲ ಎಷ್ಟು ಇವರು ದೌರ್ಜನ್ಯ ಮಾಡಿ ಗುಂಡಗಿರಿ ಮಾಡಿ ಈ BJPಯವರು ಓಟ್ಗಳನ್ನ ಹಾಕ್ಸಿರ್ಬೋದು. ಹಾಗಾದರೆ BJP ಕೇಂದ್ರ ಸರ್ಕಾರ ಜೊತೆಗೆ ಚುನಾವಣಾ ಆಯೋಗ ಸೇರ್ಕೊಂಡಿದೆಯಾ? ಚುನಾವಣಾ ಆಯೋಗದ ಕೈವಾಡ ಇದೆಯಾ? ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರು, ನಮ್ಮ ಹೆಮ್ಮೆಯ ನಾಯಕರು ರಾಹುಲ್ ಗಾಂಧಿಯವರು ಧ್ವನಿ ಎತ್ತಾರೆ, ಹೇಳ್ತಾರೆ, ಪ್ರತಿಯೊಂದು ಹೇಳ್ತಾರೆ, ಬರೇ ಜನಗಣಿತ ಅಲ್ಲ, ಜಾತಿ ಜನಗಣಿತ ಆಗಬೇಕಂತ ಹೇಳಿ ಇವತ್ತು ನಾವು ತೆಲಂಗಾಣದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದರೆ ಜನರ ಪರವಾಗಿರುವಂಥ ಪಕ್ಷ ದೇಶದಲ್ಲಿ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಅನ್ಯಾಯದ ವಿರುದ್ಧವಾಗಿ ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಅನ್ಯಾಯ ಮಾಡ್ತಕ್ಕಂಥವ್ರು ಯಾರು? BJP ಸರ್ಕಾರದವರು, ನರೇಂದ್ರ ಮೋದಿಯವರು. ಇವತ್ತು 1 ಲಕ್ಷ ಅಧಿಕ ಓಟ್ಗಳು ನಮ್ಮ ಮಾದೇವಪುರ ಕ್ಷೇತ್ರದಲ್ಲಿ ಕಳ್ತನ ಆಗಿದೆ ಅಂದರೆ ಇಡೀ ದೇಶ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. 130 ಕೋಟಿಗೆ ಅಧಿಕ ಜನ ನಮ್ಮ ದೇಶದಲ್ಲಿ ಇರಬೇಕಾದ್ರೆ ಮಿನಿಮಮ್ ನಮಗೆ ಅನಿಸ್ತದೆ ಎಲ್ಲೋ ಒಂದು ಕಡೆ 40 ಕೋಟಿ ಓಟುಗಳು ಲೂಟಿ ಆಗಿದೆ, 40 ಕೋಟಿ ಜನರ ಓಟುಗಳನ್ನು ಕದ್ದಿದ್ದಾರೆ. ಆ ಕದ್ದಂಥ ಕಳ್ಳರು ಯಾರಪ್ಪ ಅಂತಂದರೆ ಈ BJP ನಾಯಕರು, BJPಯ ಸರ್ಕಾರದ ಅಮಿತ್ ಶಾ ಅವರು. ಇದಕ್ಕೆ ಹೊಣೆ ಯಾರು ನೇರ ಅಂದರೆ BJP ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಮತ್ತು ಅಮಿತ್ ಶಾ ಅವರು. ಮತ್ತು ನಾಚಿಕೆ ಏನಾದರೂ ಇದ್ದರೆ ಅವರಿಗೆ ಮಾನ ಮರವದಿ ಒಂದು ಚೂರು ನಾಚಿಕೆ ಇದ್ದರೆ, ಜನರ ಮೇಲೆ ಒಂದು ಚೂರು ಕಾಳಜಿ ಅಂತ ಏನಾದರೂ ಇದ್ದರೆ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ನೈತಿಕತೆಯಿಂದ. ಯಾಕಂದರೆ ದೇಶದ ಜನರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡಿದ್ದು ನಾಚಿಕೆಗೆಟ್ಟ BJP ಸರ್ಕಾರ ಮತ್ತು ನರೇಂದ್ರ ಮೋದಿಯವರು. ನಮ್ಮ ದೇಶದ ಪ್ರಧಾನಮಂತ್ರಿ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ನಾಚಿಕೆ ಆಗ್ತೈತೆ. ನಾನಿವತ್ತು ಧೈರ್ಯವಾಗಿ ಹೇಳ್ತೀನಿ, ಒಬ್ಬ ಕಳ್ಳ ಪ್ರಧಾನಮಂತ್ರಿಯನ್ನು ನಾವಿವತ್ತು ಆ ಒಂದು ಉನ್ನತ ಸ್ಥಾನದಲ್ಲಿ ಕೂಡಿಸಿದ್ದೀವಿ. ಆ ಸ್ಥಾನದಿಂದ ಬೇಗ ಇಳಿಸಬೇಕು. ನಮ್ಮ ಶ್ರೀ ರಾಹುಲ್ ಗಾಂಧಿಯವರು 6 ತಿಂಗಳ ಕಾಲ ಪರಿಶೀಲನೆ ಮಾಡಿದ್ದಾರೆ. ಯಾಕಂದರೆ ನಾನು ಈ ವಿಷಯವನ್ನು ಬಹಿರಂಗಪಡಿಸಿದಾಗ ನನಗೆ ಮುಜುಗರ ಆಗಬಾರ್ದು, ದೇಶದ ಜನ ಬೆರಳು ತೋರಿಸಬಾರ್ದು ಅನ್ನೋ ಕಾರಣಕ್ಕೆ 6 ತಿಂಗಳ ಕಾಲ ಪರಿಶೀಲನೆ ಮಾಡಿ ಇವತ್ತು ಬಹಿರಂಗಪಡಿಸಿದ್ದಾರೆ. ಅದು ಕರ್ನಾಟಕದಿಂದ ಸ್ಟಾರ್ಟ್ ಆಗಿದೆ. ಇವತ್ತು ಕ್ಯಾಂಡಲ್ ಮಾರ್ಚನ್ನು ಮಾಡಿದ್ದೀವಿ. ನಾವು ಯಾಕೆ ಮಾಡಿದ್ದೀವಿ ಗೊತ್ತಾ? ನಾಳೆ ಆಗಸ್ಟ್ 15ನೇ ತಾರೀಕಿನಿಂದ ಎಲ್ಲರೂ ದೇಶದಲ್ಲಿ ಸ್ವಾತಂತ್ರ್ಯದಿಂದ ಹೆಮ್ಮೆಯಿಂದ ನಾವು ಆಚರಣೆ ಮಾಡ್ಕೊತೀವಿ. ಆ ಹೆಮ್ಮೆಯಿಂದ ಆಚರಣೆ ಮಾಡ್ಕೊ ಒಂದಿನ ಮುಂಚೆ ನಾವು ಈ ಕಳ್ಳರ ತೊಲಗಲಿ ಅನ್ನೋದು ನಮ್ಮ ಆಸೆ. ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಮೋದಿ ನಾಳೆ ಮತ್ತೆ ಭಾಷಣ ಮಾಡ್ತಾರೆ, ಸುಳ್ಳು ಭಾಷಣ. ಹಾಗಾಗಿ ಮೋದಿಗೆ ಒಂದು ಎಚ್ಚರಿಕವಾಗಿ ಹೇಳ್ತಾ ಇದ್ದೀವಿ, ನಿಮಗೆ ನಾಚಿಕಿದ್ರೆ ನಾಳೆ ನೀವು ಕೆಂಪು ಕೋಟೆ ಮೇಲೆ ನಿಂತ್ಕೋಬಾರ್ದು. ನಿಮ್ಮ ಬದಲಿಗೆ ಈ ದೇಶದ ಉನ್ನತ ಸ್ಥಾನದಲ್ಲಿರತಕ್ಕಂಥ ದ್ರೌಪದಿ ಮುರ್ಮು ಅವರು ಆ ಒಂದು ಧ್ವಜಾವರಣೆ ಮಾಡಲಿ. ಮೋದಿಯವರು ಕೂಡಲೇ ರಾಜೀನಾಮೆ ಕೊಡಲಿ. ಒಬ್ಬ ಕಳ್ಳರ ಪ್ರಧಾನಮಂತ್ರಿ ಅಂತ ಹೇಳೋಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಕಳ್ಳ 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 ಅಂತ ಹೇಳ್ತೀವಿ ನಾವು, ಯಾಕಂದರೆ ಒಬ್ಬ ಕಳ್ಳನಿಗೆ ನಾವು ಸ್ಥಾನ ಕೊಟ್ಟಿದ್ದೀವಿ. ಹಾಗಾಗಿ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಪಪ್ಪು ಅಂತ ಹೇಳ್ತಾ ಇದ್ರು. ನಿಜವಾದ ಪಪ್ಪು ಯಾರು ಗೊತ್ತಾ? ಮೋದಿಯವರು. ಕರೆಕ್ಟಾಗಿ ಒಂದು ಇಂಗ್ಲೀಷ್ ಮಾತಾಡೋಕ್ಕೆ ಬರೋ ನಾಲಾಯಕ್ ಪ್ರಧಾನಮಂತ್ರಿ ಅವರು. ಇದು ತಿಳ್ಕೋಬೇಕು ನಾವೆಲ್ಲ ದೇಶ ಜನರು.
ಯಾವುದೋ ರಾಹುಲ್ ಗಾಂಧಿಯವರು 1 ಅವರ್ ಮಾತಾಡಿರ್ತಾರೆ, ತಿಳ್ಕೊಬೇಕು ಎಲ್ಲರೂ ಜನರು. ಅದರಲ್ಲಿ ಅವರು ಅರ್ಥಪೂರ್ಣವಾಗಿ ಮಾತಾಡ್ತಾರೆ, ಪಾಯಿಂಟ್ ಟು ಪಾಯಿಂಟ್ ಮಾತಾಡಿದಾಗ ಅರ್ಥ ಮಾಡಿಸ್ತಾರೆ, ಈಗಿರೋದು ಈಗ ಆಗುತ್ತೆ ಅಂತ. ಅದರಲ್ಲಿ ಈ BJP ಕಳ್ಳರು ಏನು ಮಾಡ್ತಾರೆ ಗೊತ್ತಾ, ಕಟ್ ಮಾಡ್ತಾರೆ, ಕಟ್ ಮಾಡಿ ಎಡಿಟ್ ಮಾಡ್ತಾರೆ, ಜೋಡಿಸಿಬಿಟ್ಟು ನಮ್ಮ ರಾಹುಲ್ ಗಾಂಧಿ ಅವರಿಗೆ ಪಪ್ಪು ಅನ್ನೋ ಪದ ಕೊಟ್ಟಿದ್ದಾರೆ. ನಿಜವಾದ ಪಪ್ಪು ಯಾರು ಗೊತ್ತಾ, ಮೋದಿಯವರು. ನಿಜವಾದ ಕಳ್ಳ ಯಾರು ಗೊತ್ತಾ, ಮೋದಿಯವರು. ನಿಜವಾದ ಸುಳ್ಳು ಯಾರು ಗೊತ್ತಾ, ಮೋದಿಯವರು. ಸುಳ್ಳು ಯಾಕಂತ ಹೇಳ್ತೀನಿ ಕೇಳ್ರಿ. ದೇಶದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಂತ BJP ಅವರು ಬಹಿರಂಗವಾಗಿ ಹೇಳಿದರು, 2 ಕೋಟಿಗಳ ಕಾಲ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ. 2 ಕೋಟಿ ವರ್ಷಕ್ಕೆ. ಎಲ್ಲಪ್ಪ ಮೋದಿ, ಕಳ್ಳ ಮೋದಿ, ಸುಳ್ಳ ಮೋದಿ, ಬರೀ ಬಾಯಿ ಬಿಟ್ಟರೆ ಸುಳ್ಳು ಹೇಳುವಂಥ ಮೋದಿ, ಎಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದ್ವಿ? 2025 ದೇಶದಲ್ಲಿ ಯಾವುದೇ ಒಂದು ಗುಡಿಸಲಿರಲ್ಲ ಅಂತ ಹೇಳಿದರು. ಎಲ್ಲಿದೆಯಾ ಮೋದಿ? ಅದು ಪ್ರಶ್ನೆ ಕೇಳಬೇಕಲ್ಲ, ನಾವೆಲ್ಲ ಜನರು ಕೇಳಬೇಕು. ಅದಕ್ಕೆ ಹೇಳ್ತಾ ಇರೋದು, ನಿಜವಾದ ಪಪ್ಪು ಯಾರಂದರೆ ಮೋದಿಯವರು. ಮೋದಿಗೆ ಇಂಗ್ಲೀಷ್ ಬರಲ್ಲ, ಕರೆಕ್ಟಾಗಿ ಭಾಷೆ ಮಾಡೋಕ್ಕೆ ಬರಲ್ಲ, ಭಾಷಾಂತರ ಮಾಡ್ತಾರಲ್ಲ ಅವರಿದ್ದರೆ ಮಾತ್ರ ಅವ್ರು ನಡೆಯೋದು. ಕರೆಕ್ಟಾಗಿ ಅಪ್ಪನಿಗೆ ಸೈನ್ ಮಾಡೋಕ್ಕೆ ಬರಲ್ಲ. ಡಿಗ್ರಿ ಬಗ್ಗೆ ಸುಳ್ಳು ಹೇಳಿದ್ದಾರೆ. ಈಗಿನ ಯುವಕರು ಅರ್ಥ ಮಾಡ್ಕೋಬೇಕು. ನಾನು ಆ ಡಿಗ್ರಿ ಮಾಡಿದೆ, ಈ ಡಿಗ್ರಿ ಮಾಡಿದೆ. ಇವತ್ತು ಗುಡುಗಿಸ್ತಾ ಇದ್ದಾರೆ. ಯಾರಂದರೆ ರಾಹುಲ್ ಗಾಂಧಿಯವರು ಸದನದಲ್ಲಿ ಗುಡುಗಿಸಿ ಮಾತಾಡಿದಾಗ ಏನು ಮಾಡ್ತಾರೆ, ನೀರು ಕುಡಿತಾರೆ ಭಯ ಬಿದ್ದು. ಭಯಪಡುವಂಥ ಮೋದಿ ಯಾರು? ಪಪ್ಪು ಅಂದರೆ ಯಾರು? ಅವರು ನರೇಂದ್ರ ಮೋದಿಯವರು. ಪ್ಲೀಸ್, ಹಂಗಾಗಿ BJPಗವರೇ ಕಣ್ಣು ಬಿಡಿ, ಯುವಕರೇ ಕಣ್ಣು ಬಿಡಿ. ಹತ್ರ ಸತ್ಯ ಆಯಿತು. ಹತ್ರ ಸತ್ಯ ಆದಾಗ ಮೋದಿಯವ್ರು ನ್ಯಾಯ ಕೊಡಿಸಿದ್ರಾ? UPಯಲ್ಲಿ ಯೋಗಿ ಸರ್ಕಾರ ಹಿಂದುತ್ವ ಅಂತ ಹೇಳ್ತಿರಲ್ಲ, ಅದೇ ಹಿಂದುತ್ವ ಸರ್ಕಾರ ಇದ್ದದ್ದು ಯೋಗಿ ಅಲ್ವಾ, ಅವಾಗ ಮೋದಿ ಅಲ್ವಾ? ಹತ್ರಾಸದಲ್ಲಿ ಒಂದು ದಲಿತ ಹೆಣ್ಣುಮಗಳ ಮೇಲೆ ರಾತ್ರಿ ಸುಟ್ಟಾಕ್ಬಿಟ್ರು. ಅವಾಗೆಲ್ಲ ಎಲ್ಲೋಗಿದ್ರಿ? ಯಾಕೆ ಕೇಳಿಲ್ಲ ಮೋದಿ? ಬೇಟಿ ಬಚಾವ್ ಬೇಟಿ ಪರಾವ್ ಅಂತಾರೆ. ಎಷ್ಟು ಜನಕ್ಕೆ ಇವತ್ತು ಹಳ್ಳಿಗಳಲ್ಲಿ ವಿದ್ಯೆ ಸಿಗ್ತದೆ, ಎಷ್ಟು ಜನಕ್ಕೆ ಇವತ್ತು ಎಜುಕೇಷನ್ ಸಿಗ್ತಾಯಿದೆ. ಹಳ್ಳಿಗಳಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬನ್ನಿರಿ, ಉಣ್ಣಕ್ಕೂ ಕರೆಕ್ಟಾಗಿ ಆಹಾರ ಪದ್ಧತಿ ಇಲ್ಲ, ಶುದ್ಧವಾದ ನೀರಿಲ್ಲ, ಆರೋಗ್ಯವಾಗಿಲ್ಲ. ಮೋದಿ ಹೇಳಿದ್ದೆಲ್ಲ ಒಂದೊಂದು ಸುಳ್ಳು ಡ್ರಾಮಾ. ನಾಚಿಕೆ ಆಗಬೇಕು ಮೋದಿಗೆ.